all pairs of consecutive odd positive integers, both of which are smaller than 10, such that their sum is more than 11. ಇಲ್ಲಿ ನಾವು ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಕಾನ್ಸೆಕ್ಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಕಂಟಿನ್ಯೂಸ್ ಆಗಿರುವಂಥ ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಕಂಡೀಷನ್ನ ಕೊಟ್ಟಿದ್ದಾರೆ, ಆ ಎರಡು ನಂಬರ್ಸ್ ಕೂಡ 10ಗಿಂತ ಕಡಿಮೆ ಇರಬೇಕು. ಹಾಗೆ ಅವುಗಳನ್ನು ಕೂಡಿಸಿದಾಗ ಬರುವಂಥ ಸಮ್ ಏನಿದೆ ಅದು 11ಗಿಂತ ಹೆಚ್ಚಿರಬೇಕು. ಈ ಕಂಡೀಷನ್ ಬರುವ ಹಾಗೆ ನಾವು ಎರಡು ಆಡ್ ಪಾಸಿಟಿವ್ ಇಂಟೀಜರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಪೇರ್ ಇರಬೇಕು, ಪೇರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಎರಡು ಸೆಟ್ ಪೇರ್ ಆಫ್ ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಮೊದಲಿಗೆ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದರೆ ಅದನ್ನು ನಾವು ಈ ರೀತಿಯಲ್ಲಿ ತೆಗೆದುಕೊಳ್ಬೋದು. 1, 3, 5, 7, 11 ಹಾಗೆ ಇದು ಮುಂದುವರಿಯುತ್ತಾ ಹೋಗ್ತದೆ. ಇದನ್ನು ನಾವು ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೀವು ನೋಡ್ಬೋದು, ಈಗ ಮೊದಲ ನಂಬರ್ 1 ಆದರೆ ನೆಕ್ಸ್ಟ್ ನಂಬರ್ ಏನಾಗಿದೆ 1 + 2 ಅಂದರೆ +2 ಅನ್ನು ಆ್ಯಡ್ ಮಾಡಿದಾಗ ನೆಕ್ಸ್ಟ್ ನಂಬರ್ 3 ಆಗಿದೆ. ಹಾಗೆ ಈ 3ಗೆ ಪುನಃ +2 ಅನ್ನು ಆ್ಯಡ್ ಮಾಡಿದಾಗ ನೆಕ್ಸ್ಟ್ ನಂಬರ್ ಸಿಗ್ತದೆ 5. ಸೊ ನಾವೇನು ಹೇಳ್ಬೋದು, ಈಗ ಒಂದು ನಂಬರ್ ಎಕ್ಸ್ ಆದರೆ ನೆಕ್ಸ್ಟ್ ಸೆಕೆಂಡ್ ನಂಬರ್ x+2 ಆಗಿದೆ ಅಂತ ಹೇಳ್ಬೋದು. ಸೊ ಇನ್ ಜನರಲ್ ನಾವಿಲ್ಲಿ ಬರೀಬೋದು, ಲೆಟ್ ದ ಫಸ್ಟ್ ಆಡ್ ಪಾಸಿಟಿವ್ ಇಂಟೀಜರ್ ಈಸ್ ಎಕ್ಸ್, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದ ಸೆಕೆಂಡ್ ಆಡ್ ಪಾಸಿಟಿವ್ ಇಂಟೀಜರ್ ಈಸ್ x+2. ಯಾಕೆಂದರೆ ಇಲ್ಲಿ ನೀವು ಈ ಸೀರೀಸನ್ನು ಗಮನಿಸಿದರೆ ಕಂಟಿನ್ಯೂಸ್ ಆಗಿರುವಂಥ ಆಡ್ ಪಾಸಿಟಿವ್ ಇಂಟೀಜರ್ನ ಮಧ್ಯೆ +2 ಇನ್ಕ್ರಿಮೆಂಟ್ ಇದೆ. 1 + 2 3, 3 + 2 5, 5 + 2 7. ಸೊ ಇಫ್ ದ ಫಸ್ಟ್ ನಂಬರ್ ಈಸ್ ಎಕ್ಸ್, ದೆನ್ ದ ನೆಕ್ಸ್ಟ್ ನಂಬರ್ ಈಸ್ x+2 ಅಂತ ತೆಗೆದುಕೊಳ್ಬೋದು. ಸೊ ಅದನ್ನು ಇಲ್ಲಿ ಬರೀತಾ ಇದ್ದೇನೆ. ಸೊ ಫಸ್ಟ್ ನಂಬರ್ ಎಕ್ಸ್ ಅಂತ ತೆಗೆದುಕೊಳ್ಳುವ, ಹಾಗೆ ನೆಕ್ಸ್ಟ್ ನಂಬರ್ x+2 ಅಂತ ತೆಗೆದುಕೊಳ್ಳುವ. ಸೊ ಈ ನಂಬರ್ಸನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಸೊ ನಂಬರ್ಸ್ ನಮಗೆ ಗೊತ್ತಿಲ್ಲ, ಆದ್ದರಿಂದ ಇಲ್ಲಿ ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಸೆಕೆಂಡ್ ನಂಬರನ್ನು x+2 ಅಂತ ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಆಡ್ ಪಾಸಿಟಿವ್ ಇಂಟೀಜರ್ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, +2 ಅನ್ನು ಪ್ರೀವಿಯಸ್ ನಂಬರಿಗೆ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪಾಸಿಟಿವ್ ಆಡ್ ನಂಬರ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಕಂಡೀಷನ್ನ ಕೊಟ್ಟಿದ್ದಾರೆ, ಏನು ಈ ಎರಡೂ ನಂಬರ್ಸ್ ಕೂಡ ಸ್ಮಾಲರ್ ದೆನ್ 10 ಆಗಿರಬೇಕು. ಅಂದರೆ ಈಗ ನಾವು ಎಕ್ಸ್ ಮತ್ತು x+2 ಅಂತ ತೆಗೆದುಕೊಂಡಿದ್ದೇವೆ, ಇದು ಎರಡೂ ಕೂಡ 10ಗಿಂತ ಕಡಿಮೆ ಇರಬೇಕು. ಆದ್ದರಿಂದ ಈ ಕಂಡೀಷನ್ನ ತೆಗೆದುಕೊಂಡು ನಾವಿಲ್ಲಿ ಇನಿಕ್ವಾಲಿಟೀಸನ್ನು ಬರೀಬೋದು. x is less than 10 ಆ್ಯಂಡ್ x+2 is less than 10 ಅಂತ ಬರೀಬೋದು. ನೆಕ್ಸ್ಟ್ ಇಲ್ಲಿ ನೇರವಾಗಿ x is less than 10 ಅಂತ ಇದೆ. ಇದನ್ನು ಸಿಂಪ್ಲಿಫೈ ಮಾಡುವ. x+2 is less than 10, ಇಲ್ಲಿ ಎರಡೂ ಬದಿಯಲ್ಲೂ ಕೂಡ 2 ಇಂದ ಮೈನಸ್ ಮಾಡಿದಾಗ ಏನಾಗ್ತದೆ, x+2 ಹಾಗೆ -2 ಲೆಸ್ ದ್ಯಾನ್ 10 - 2. ಈ 2 ಮತ್ತು ಇದು 2 ಮೈನಸ್ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಸಿಗ್ತಾ ಇದೆ x is less than 10 - 2 ಅಂತ ಹೇಳಿದರೆ 8. ಸೊ x is less than 10 ಹಾಗೆ x is less than 8. ಇಲ್ಲಿ ಎರಡು ಇನಿಕ್ವಾಲಿಟೀಸ್ಗಳು ನಮಗೆ ಸಿಕ್ಕಿದೆ. ನೆಕ್ಸ್ಟ್ ನಾವು ಮುಂದೆ ಇರುವಂಥ ನೆಕ್ಸ್ಟ್ ಕಂಡೀಷನನ್ನು ನೋಡಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ, ದೇರ್ ಸಮ್ ಈಸ್ ಮೋರ್ ದೆನ್ 11. ಸೊ ಈ ಎರಡು ನಂಬರ್ಸ್ಗಳನ್ನು ಆ್ಯಡ್ ಮಾಡಿದಾಗ ಬರುವಂಥ ಮೊತ್ತ ಅಥವಾ ಸಮ್ ಏನಿದೆ ಅದು 11ಗಿಂತ ಹೆಚ್ಚಿರಬೇಕು. ಅಂದರೆ ನಾವಿಲ್ಲಿ ಏನು ಕಂಡೀಷನ್ ಬರೀಬೋದು, ಎಕ್ಸ್ ಎನ್ನುವಂಥದ್ದು ಮೊದಲ ಆಡ್ ನಂಬರ್, ನೆಕ್ಸ್ಟ್ ಎರಡನೇ ಆಡ್ ನಂಬರ್ ನಾವು x+2 ಅಂತ ತೆಗೆದುಕೊಂಡಿದ್ದೇವೆ. ಸೊ x+2 ಅಂತ ಹೇಳಿದರೆ ಇದು ಮೊತ್ತ, ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಇದೆರಡನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಆ್ಯಡ್ ಮಾಡಿದಾಗ ಸಿಗುವಂಥ ಸಮ್ ಏನಾಗಿರಬೇಕು, ಅದು 11ಗಿಂತ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಗ್ರೇಟರ್ ದೆನ್ 11. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡುವ. x+x ಅಂತ ಹೇಳಿದರೆ 2x + 2 ಗ್ರೇಟರ್ ದೆನ್ 11. ನೆಕ್ಸ್ಟ್ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ
2 ಮೈನಸ್ ಮಾಡ್ತಾ ಇದ್ದೇನೆ, ಅಂದರೆ 2 ಕಳೀತಾ ಇದ್ದೇನೆ. ಸೊ ಕಳೆದಾಗ ಏನಾಗ್ತದೆ, ಇಲ್ಲಿ -2 ಆಗ್ತದೆ. ಹಾಗೆ ಇಲ್ಲಿ 11 - 2 2 ಎರಡೂ ಬದಿಯಲ್ಲೂ ಕಳೀತಾ ಇದ್ದೇನೆ. ಸೊ ಆಗ ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. ಹಾಗೆ ಇಲ್ಲಿ ನಮಗೆ ಸಿಗ್ತದೆ 2x ಗ್ರೇಟರ್ ದೆನ್ 11 - 2 ಅಂತ ಹೇಳಿದರೆ 9. ಸೊ ಈ ರೀತಿಯಲ್ಲಿ ಸಿಗ್ತದೆ. ನೆಕ್ಸ್ಟ್ ನನಗೀಗ ಇಲ್ಲಿ ಎಕ್ಸ್ ಮಾತ್ರ ಬೇಕು. ಅದಕ್ಕೋಸ್ಕರ ಎರಡೂ ಸೈಡನ್ನು 2 ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 2. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 2. ಸೊ 2x ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ 9 ಡಿವೈಡೆಡ್ ಬೈ 2. ಸೊ ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ ಸಿಗ್ತಾ ಇದೆ ಎಕ್ಸ್ ಈಸ್ ಗ್ರೇಟರ್ ದೆನ್. ಸೊ 2 4s are 8, 10 ಉಳಿತಾ ಇದೆ. ನೆಕ್ಸ್ಟ್ ಪುನಃ ಇಲ್ಲಿ ಪಾಯಿಂಟ್ ಹಾಕಿ, ಬೇರೆ ಬೆಲೆ ಇಲ್ಲ. ಸೊ 4.5 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಇಲ್ಲೀಗ ನೀವು 3 ಇನಿಕ್ವಾಲಿಟೀಸ್ಗಳನ್ನು ಕಾಣ್ಬೋದು. ಒಂದೇನಿದೆ ಎಕ್ಸ್ ಇಸ್ ಲೆಸ್ ದೆನ್ 10 ಇದೆ, ಇನ್ನೊಂದು ಎಕ್ಸ್ ಲೆಸ್ ದೆನ್ 8 ಇದೆ, ಇನ್ನೊಂದು ಎಕ್ಸ್ ಗ್ರೇಟರ್ ದೆನ್ 4.5 ಅಂತ ಇದೆ. ಸೊ ಈ ರೀತಿ ಬರುವಾಗೆ ನಾವು ಮೊದಲಿಗೆ ಸೊಲ್ಯೂಷನ್ ಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈಗ ನಂಬರ್ ಲೈನನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 10 ಅಂತ ಇದೆ, ಅಂದರೆ 10 ಇನ್ಕ್ಲೂಡ್ ಆಗಿಲ್ಲ. ಸೊ ನಾವೇನು ಹೇಳ್ಬೋದು, ಇದನ್ನು ತೆಗೆದುಕೊಂಡ್ರೆ ಎಕ್ಸ್ ಇಸ್ ಲೆಸ್ ದೆನ್ 10 ಅಂದರೆ ಇದರ ನಂತರ ಬರುವಂಥ ನಂಬರ್ಸ್ಗಳನ್ನು ತೆಗೆದುಕೊಳ್ಳಿಕ್ಕಿಲ್ಲ. ಆಮೇಲೆ ಉಳಿದ ಎಲ್ಲ ನಂಬರ್ಸ್ಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೋದು, ಅಂದರೆ 10 ಇನ್ಕ್ಲೂಡ್ ಆಗಿಲ್ಲ. ಸೊ ಇದು ಎಕ್ಸ್ ಇಸ್ ಲೆಸ್ ದೆನ್ 10 ಅಂತ ಆಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಲೆಸ್ ದೆನ್ 8 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇಸ್ ಲೆಸ್ ದೆನ್ 8 ಅಂತ ಹೇಳಿದರೆ 8 ಇನ್ಕ್ಲೂಡ್ ಆಗಿಲ್ಲ, ಅದನ್ನು ಬಿಟ್ಟು ಉಳಿದ ಎಲ್ಲ ನಂಬರ್ಸ್ಗಳು ಇನ್ಕ್ಲೂಡ್ ಆಗ್ತದೆ. ಸೊ ಇದು ಎಕ್ಸ್ ಇಸ್ ಲೆಸ್ ದೆನ್ 8. ನೆಕ್ಸ್ಟ್ ಏನಿದೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 4.5 ಅಂತ ಇದೆ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 4.5 ಅಂತ ಹೇಳಿದರೆ ಇಲ್ಲಿ ಅಂದರೆ 4.5 ಇನ್ಕ್ಲೂಡ್ ಆಗಿಲ್ಲ, ಅದನ್ನು ಬಿಟ್ಟು ಉಳಿದ ಎಲ್ಲ ನಂಬರ್ಸ್ಗಳು ಇನ್ಕ್ಲೂಡ್ ಆಗ್ತದೆ. ಸೊ ಇದು ಎಕ್ಸ್ ಇಸ್ ಗ್ರೇಟರ್ ದೆನ್ 4.5. ಸೊ ನಾವೀಗ ಏನು ಮಾಡಬೇಕಂದ್ರೆ ಇಲ್ಲಿ ಬರುವಂಥ ಕಾಮನ್ ಏರಿಯಾ ಏನಿದೆ ಅದನ್ನು ನೋಡಿಕೊಂಡು ಸೊಲ್ಯೂಷನ್ ಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿರುವಂಥ ಕಾಮನ್ ಏರಿಯಾದ ನಂಬರ್ ಲೈನಲ್ಲಿ ಯಾವುದೆಲ್ಲ ಪಾಸಿಟಿವ್ ಇಂಟೀಜರ್ಸ್ಗಳು ಬರ್ತದೆ, ಅಂದರೆ ಪಾಸಿಟಿವ್ ಆಡ್ ಇಂಟೀಜರ್ಸ್ಗಳು, ಅದನ್ನು ಪಿಕ್ ಮಾಡಬೇಕು. ಈಗ 4.5 ನಂತರ ಹಾಗೆ ಎಲ್ಲಿ ತನಕ 8 ಇನ್ಕ್ಲೂಡ್ ಆಗಿಲ್ಲ, 8ನ ಮೊದಲು. ಸೊ 4.5 ಇಂದ 8 ತನಕ, ಇಲ್ಲಿ ತನಕ ಯಾವುದೆಲ್ಲ ನಂಬರ್ಸ್ ಬರ್ತದೆ ಆಡ್ ಪಾಸಿಟಿವ್ ಇಂಟೀಜರ್ಸ್, ನೀವಿಲ್ಲಿ ನೋಡ್ಬೋದು 2 ನಂಬರ್ಸ್ ಬರ್ತದೆ. ಯಾವುದೆಲ್ಲ 5 ಮತ್ತು 7. ಸೊ ಹಾಗಾಗಿ ಸೊಲ್ಯೂಷನ್ ಸೆಟ್ಟಲ್ಲಿ ನಾವು 5 ಮತ್ತು 7 ಇನ್ಕ್ಲೂಡ್ ಮಾಡ್ಬೋದು. ಸೊ ಈಗ ನಮಗೆ 2 ಆಡ್ ಪಾಸಿಟಿವ್ ನಂಬರ್ಸ್ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಪೇರ್ಸ್ ಆಫ್ ಕಾನ್ಸೆಕ್ಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಮೊದಲಿಗೆ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತೆಗೆದುಕೊಳ್ತೇನೆ, ಫಸ್ಟ್ ನಂಬರ್. ಈಗ ಫಸ್ಟ್ ನಂಬರ್ 5 ಆದರೆ ಸೆಕೆಂಡ್ ನಂಬರ್ ನಾವು ಏನಂತ ತೆಗೆದುಕೊಂಡಿದ್ದೇವೆ, ಎಕ್ಸ್ ಪ್ಲಸ್ 2 ಅಂತ ತೆಗೆದುಕೊಂಡಿದ್ದೇವೆ. ಅಂದರೆ 5 + 2 = 7. ಸೊ ಫಸ್ಟ್ ಪೇರ್ ಏನಾಗ್ತದೆ, 5 ಮತ್ತು 7 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪೇರ್, ಸೆಕೆಂಡ್ ನಂಬರ್ ಇಲ್ಲಿ 7 ಅಂತ ತೆಗೆದುಕೊಂಡ್ರೆ, ಸೊ ಎಕ್ಸ್ ಪ್ಲಸ್ 2 ಅಂತ ಹೇಳಿದರೆ 7 + 2 ಅಂತ ಹೇಳಿದರೆ 9. ಸೊ ಇನ್ನೊಂದು ಪೇರಾಗಿ ನಾವು 7 ಮತ್ತು 9 ತೆಗೆದುಕೊಳ್ಬೋದು. ಸೊ ಈ ರೀತಿಯಲ್ಲಿ ನೀವಿಲ್ಲಿ ನೋಡ್ಬೋದು 2 ಪೇರ್ಸ್ ಆಫ್ ಕಾನ್ಸೆಕ್ಟಿವ್ ಪಾಸಿಟಿವ್ ಇಂಟೀಜರ್ಸನ್ನು, ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಕೊನೆಗೆ ನೀವಿಲ್ಲಿ ಬರೀಬೋದು ಪೇರ್ಸ್ ಆಫ್ ಕಾನ್ಸೆಕ್ಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ 5 ಮತ್ತು 7 ಹಾಗೆ 7 ಮತ್ತು 9.